ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 18, 2022ರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ನಿನ್ನೆ ದಿನ UPSC ಮೇನ್ಸ್ ಎಕ್ಸಾಮಿನೇಷನ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು, ಲಾ ಎಕ್ಸಲೆನ್ಸಿಂದ ಅಸೋಸಿಯೇಟ್ ಆಗಿರುವಂಥ ವಿದ್ಯಾರ್ಥಿಗಳಲ್ಲಿ ಸರಿಸುಮಾರು 35 ಜನ ಕ್ವಾಲಿಫಿಕೇಷನನ್ನು ಪಡೆದಿದ್ದಾರೆ ಇಂಟರ್ವ್ಯೂ ಸ್ಟೇಜ್ಗೆ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ, ಇನ್ನು ನೀವೇನಾದರೂ ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ಏನಾದರೂ ಗೈಡ್ಲೈನ್ಸನ್ನು ಪಡ್ಕೋಬೇಕಂತಂದರೆ ಲಾ ಎಕ್ಸಲೆನ್ಸ್ನ ಬ್ರಾಂಚ್ ನಂಬರ್ಗೆ ನೀವು ಕಾಲ್ ಮಾಡಿದರೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬೋದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಇಂಡಿಯನ್ ಫರ್ಮ್ಸ್ ಬೈ ಮೋರ್ ಆಯಿಲ್ ಫ್ರಮ್ ರಷ್ಯಾ, ಎನರ್ಜಿ ಟೈಸ್ ಮೇ ಡೀಪನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಮೊಬಲೈಸೇಷನ್ ರಿಸೋರ್ಸ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನನ್ನು ನಾವು ಗಮನ ಹರಿಸೋದಾದರೆ, ಇಲ್ಲಿ ರಷ್ಯಾ ಹಾಗೂ ಭಾರತಕ್ಕೆ ಸಂಬಂಧಪಟ್ಟಂತೆ ಕ್ರೂಡ್ ಆಯಿಲ್ನ ಒಂದು ಇಂಪೋರ್ಟ್ನ ಕಂಡೀಷನ್ ಏನಿದೆಯಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇಂಡಿಯಾ ಇವಾಗ ರಷ್ಯಾದ ಜೊತೆಗೆ ಎನರ್ಜಿ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾಂಡಿಂಗನ್ನು ಪಡ್ಕೋಬಹುದು ಅನ್ನುವಂಥದ್ದನ್ನು, ಹಾಗೂ ಆಯಿಲ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾವ ರೀತಿಯಾದಂಥ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಅಲ್ಲ, ಸೊ ನಾವು ಹೆಚ್ಚಾಗಿ ಇವತ್ತು ಇಂಪೋರ್ಟನ್ನು ಮಾಡ್ಕೊಳೋದ್ರ ಮುಖಾಂತರ ನಮ್ಮ ಒಂದು ನೀಡ್ಸನ್ನು ಸರಿದೂಗಿಸ್ಕೋತಾ ಇದ್ದೀವಿ. ಆಯಿಲ್ ಎಷ್ಟು ಸ್ಕೇರ್ಸಿಟಿ ಇರುತ್ತೆ ಅನ್ನುವಂಥದ್ದನ್ನು. ಇವಾಗ ರಷ್ಯಾದವರು ಸಹ ಈ ಒಂದು ಯುದ್ಧದ ಪರಿಸ್ಥಿತಿನಲ್ಲೂ ಸಹ ಬೇರೆ ಕಂಟ್ರಿಗಳು ಅಂತಂದರೆ USA ಸ್ಯಾಂಕ್ಷನ್ ಹಾಕಿದ್ವಿ ಅಂತ ನೋಡಿದ್ವಲ್ಲ, ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ಗಳು ರಷ್ಯಾದಿಂದ ಯಾವುದೇ ರೀತಿಯಾಗಿ ಕ್ರೂಡ್ ಆಯಿಲನ್ನು ಅಥವಾ ಗ್ಯಾಸ್ಗಳನ್ನು ಇಂಪೋರ್ಟ್ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಸ್ಯಾಂಕ್ಷನ್ಸನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ ವೆಸ್ಟರ್ನ್ ಕಂಟ್ರಿಗಳಂತ ಕನೆಕ್ಟ್ ಮಾಡ್ಕೋಬೋದು. ಆದರೆ ಇವಾಗ ಭಾರತಕ್ಕೆ ಅವರು ಆರ್ಡರನ್ನು ತೊಗೊಂಡಿರುವಂಥದ್ದು ಅಥವಾ ಭಾರತಕ್ಕೆ ಸಾಕಷ್ಟು ಆಯಿಲನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಡೀಷನನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಇದರಿಂದ ರಷ್ಯಾ ಹಾಗೂ ಭಾರತದ ನಡುವೆ ಇರತಕ್ಕಂಥ ರಿಲೇಷನ್ನು ಸ್ಟ್ರಾಂಗ್ ಆಗ್ಬೋದು ಅನ್ನುವಂಥದ್ದನ್ನು ಮತ್ತೆ ನಾವು ಎಂಫಸೈಸ್ ಮಾಡಬೇಕಾಗುತ್ತೆ. ಸೊ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ಆಯಿಲ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥ ಸ್ಟೇಟಸ್ ಇದೆ ಭಾರತದಲ್ಲಿ ಅಂತಂದರೆ, ವರ್ಲ್ಡಲ್ಲೇ ನಾವು ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಆಯಿಲ್ ಅನ್ನುವಂಥ ಪಾತ್ರವನ್ನು ಪಡ್ಕೋತಾ ಇದ್ದೀವಿ. ನಮ್ಮ ಒಂದು ಕನ್ಸಂಪ್ಷನ್ ರೇಟ್ ಏನಿದೆಯಲ್ಲ 85% ನಾವು ಇಂಪೋರ್ಟ್ ಮಾಡೋದ್ರ ಮುಖಾಂತರನೇ ಇವತ್ತು ಅದನ್ನು ಸರಿದೂಗಿಸ್ಕೋತಾ ಇದ್ದೀವಿ ಅನ್ನೋದನ್ನು ನೋಡಿದ್ವಿ. ಸೊ ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ ಯಾವುದೇ ರೀತಿಯಾಗಿ ಆಯಿಲ್ಗೆ ಸಂಬಂಧಪಟ್ಟಂತೆ ಪ್ರೈಸ್ ವೇರಿಯೇಷನ್ಸ್ ಆಗಲಿ ಅಥವಾ ಸಪ್ಲೈ ಚೈನ್ಗೆ ಏನಾದರೂ ಪ್ರಾಬ್ಲಮ್ ಆದರೂ ಸಹ ಭಾರತದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗೋ ಕಾರಣ ಇದೆ. ಯಾಕೆಂದರೆ ನಾವು ಸೆಲ್ಫ್ ಸಫಿಷಿಯೆಂಟ್ ಇಲ್ಲ ಅನ್ನುವಂಥದ್ದು. ಸೊ ಮೇಜರಾಗಿ ನಾವು ಮಿಡಲ್ ಈಸ್ಟ್ ಕಂಟ್ರಿಗಳಿಂದನೇ 60% ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಲ್ಯಾಟಿನ್ ಅಮೇರಿಕಾ ಇರ್ಬೋದು, ಆಫ್ರಿಕಾನೂ ಸಹ ನಮಗೆ ಇವತ್ತು ಆಯಿಲನ್ನು ಸಪ್ಲೈ ಮಾಡೋದ್ರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಅಥವಾ ಸಪ್ಲೈಯರ್ ಅಂತ ಕನೆಕ್ಟ್ ಮಾಡ್ಕೋಬೋದು. ಸೊ ಇನ್ ಜನರಲ್ ಆಗಿ ಈ ಒಂದು ಆರ್ಟಿಕಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದಂದರೆ, ಭಾರತಕ್ಕೆ ಇವತ್ತು ರಷ್ಯಾದಿಂದ ಡಿಸ್ಕೌಂಟ್ ಪ್ರೈಸಲ್ಲಿ ಆಯಿಲ್ನ ಒಂದು ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಭಾರತದಲ್ಲಿ ಇವತ್ತು ನಾವು ಕಡಿಮೆ ಆಯಿಲ್ನ ಒಂದು ಪ್ರೈಸ್ ನೋಡಬಹುದು. ಸೊ ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ನಮಗೆ ಸಿಕ್ಕಿರೋದ್ರಿಂದ ಡಿಸ್ಕೌಂಟ್ ಪ್ರೈಸಲ್ಲಿ ನಮ್ಮ ಮಾರ್ಕೆಟ್ಗೆ ಕಡಿಮೆ ಹಾರ್ಮ್ ಆಗಬಹುದು ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಎಕ್ಸ್ಟೆಂಡ್ಸ್ $1 ಬಿಲಿಯನ್ ಕ್ರೆಡಿಟ್ ಟು ಶ್ರೀಲಂಕಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಥವಾ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಶ್ರೀಲಂಕಾಗೆ ಭಾರತ ಸರಿಸುಮಾರು $1 ಬಿಲಿಯನ್ ಅಷ್ಟು ಅಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ 2022ರಲ್ಲಿ ಭಾರತ ಇವತ್ತು ಶ್ರೀಲಂಕಾಗೆ ಕೊಟ್ಟಿರುವಂಥ ಕ್ರೆಡಿಟ್ ಅಂತಂದರೆ $1.4 ಬಿಲಿಯನ್ ಅಷ್ಟು ಸಪೋರ್ಟನ್ನು ನೀಡಿದೆ ಅನ್ನೋದನ್ನು ನೋಡ್ಬೋದು. $400 ಕರೆನ್ಸಿ ಸ್ವಾಪ್ ಅಗ್ರಿಮೆಂಟಲ್ಲಿ ಇರೋದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಸೊ ಶ್ರೀಲಂಕಾದಲ್ಲಿ ಆಗ್ತಕ್ಕಂತಹ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಫುಡ್ ಇನ್ಫ್ಲೇಷನ್ ಇರ್ಬೋದು ಅಥವಾ ಮೆಡಿಸಿನ್ ಅಥವಾ ಇಂಪಾರ್ಟೆಂಟ್ ಕಮೋಡಿಟೀಸ್ಗಳ ಇವತ್ತು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ BOP ಕ್ರೈಸಿಸು ಹೆಚ್ಚಾಗಿದೆ, ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಏನಿದೆಯಲ್ಲ ಶ್ರೀಲಂಕಾದಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಫಾರಿನ್ ಕರೆನ್ಸಿ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಸಾಕಷ್ಟು ಆರ್ಟಿಕಲಲ್ಲಿ ನೋಡಿದ್ದೀವಿ. ಸೊ ಇವತ್ತು ಶ್ರೀಲಂಕಾಗೆ ಭಾರತ ಕೊಟ್ಟಿರುವಂತಹ ಅಸಿಸ್ಟೆನ್ಸನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ಎಡಿಷ್ನಲ್ ಇನ್ಫಾರ್ಮೇಷನನ್ನು ಕನ್ಸಿಡರ್ ಮಾಡೋದಾದರೆ, ಫಸ್ಟು ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತಂದರೆ ಇದು ಎರಡು ದೇಶಗಳ ಮಧ್ಯೆ ಯಾವ ರೀತಿಯಾಗಿ ಕ್ರೆಡಿಟನ್ನು ಎಕ್ಸ್ಚೇಂಜ್ ಮಾಡ್ಕೋತಾರಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟು. ಅಂದರೆ ಈಗ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟಲ್ಲಿ ಎರಡು ರೀತಿಯಾದಂತಹ ಕಾನ್ಸೆಪ್ಟನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕರೆನ್ಸಿ ಸ್ವಾಪ್ನಲ್ಲಿ ಇವಾಗ ಯಾವುದೇ ಒಂದು ಕಂಟ್ರಿಗೆ ಲೋನನ್ನು ಕೊಡ್ತಾ ಇದೆ ಅಂತಂದಾಗ, ಅಥವಾ ಈ ಒಂದು ಲೋನ್ಗೆ ಪರ್ಟಿಕ್ಯುಲರ್ ಆಗಿ ಇಂಟ್ರೆಸ್ಟನ್ನು ಸಹ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಗ್ರಿಮೆಂಟ್ ಯಾವ ರೀತಿಯಾಗಿರ್ಬೋದು ಅಂತಂದರೆ, ಲೋನು ಒಂದು ಕರೆನ್ಸಿನಲ್ಲಿ, ಇಂಟ್ರೆಸ್ಟು ಇನ್ನೊಂದು ಕರೆನ್ಸಿಯಲ್ಲಿ.
ಫಾರ್ ಎಕ್ಸಾಂಪಲ್ ಇವಾಗ ಲೋನ್ ಕೊಡುವಾಗ ನಾವು ಡಾಲರಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀವಿ ಲೋನನ್ನು, ಅವರು ವಾಪಸ್ ಇಂಟ್ರೆಸ್ಟನ್ನು ಕೊಡ್ತಾ ಇರ್ತಾರಲ್ಲ ಈ ಒಂದು ಲೋನ್ಗೆ ಸಂಬಂಧಪಟ್ಟಂತೆ, ಆವಾಗ ಅವ್ರು ಏನು ಮಾಡಬೇಕು, ಇಂಟ್ರೆಸ್ಟನ್ನು ಶ್ರೀಲಂಕಾ ಕರೆನ್ಸಿಯಲ್ಲಿ ಕೊಡ್ಬೋದು. ಸೊ ಶ್ರೀಲಂಕನ್ ಕರೆನ್ಸಿಯಲ್ಲಿ ಕೊಡ್ಬೋದು. ಎಕ್ಸಾಂಪಲ್ ಆಗಿ ನೋಡೋದು, ಶ್ರೀಲಂಕನ್ ಕರೆನ್ಸಿಯಲ್ಲಿ ಅವರು ವಾಪಸ್ ಇಂಟ್ರೆಸ್ಟನ್ನು ಕೊಡುವಂಥದ್ದು, ಇವಾಗ ಲೋನ್ ಏನಿದೆಯಲ್ಲ ಲೋನನ್ನು ಡಾಲರ್ ರೂಪದಲ್ಲಿ ಕೊಡುವಂಥದ್ದು, ಅಥವಾ ಪ್ರಿನ್ಸಿಪಲ್ ಅಮೌಂಟನ್ನು ಇವತ್ತು ಡಾಲರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ. ಅಥವಾ ನಾವು ಲೋನನ್ನು ಕೊಡುವಾಗ ಅಥವಾ ಲೋನ್ ಕ್ರೆಡಿಟ್ ಆಗ್ತಿರುತ್ತಲ್ಲ ಅವಾಗ ಡಾಲರ್ ರೂಪದಲ್ಲೇ ಅವ್ರಿಗೆ ನಾವು ಅಮೌಂಟನ್ನು ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಲೋನನ್ನು ಅವ್ರು ರಿಟರ್ನ್ ಮಾಡುವಾಗ ಇನ್ಕ್ಲೂಡಿಂಗ್ ಇಂಟ್ರೆಸ್ಟನ್ನು ಅವರು ಪೇಮೆಂಟ್ ಮಾಡುವಾಗ ಅವರು ಶ್ರೀಲಂಕನ್ ರುಪೀಸ್ನಲ್ಲಿ ವಾಪಸ್ ಕೊಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡಬೇಕಾಗುತ್ತೆ. ಸೊ ಎರಡು ರೀತಿ, ಯಾವ ರೀತಿಯಾಗಿ ಕಂಟ್ರೀಸ್ಗಳು ಅವ್ರ ಜೊತೆಗೆ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರಲ್ಲ, ಈ ಕರೆನ್ಸಿ ಸ್ವಾಪಲ್ಲಿ ಎರಡು ರೀತಿಯಾದಂಥ ಕರೆನ್ಸಿ ಅಂತೂ ಕಂಪಲ್ಸರಿಯಾಗಿ ಬರುತ್ತೆ. ಒಂದು ಫಾರಿನ್ ಕರೆನ್ಸಿ ನಾರ್ಮಲಿ, ಯಾಕೆಂದರೆ BOP ಕ್ರೈಸಿಸ್ ಯಾವ ಕಂಟ್ರಿಗಳ ಜೊತೆ ಇರುತ್ತಲ್ಲ ಅದೇ ಟೈಮಲ್ಲಿ ಹೆಚ್ಚಾಗಿ ನಾವು ಕರೆನ್ಸಿ ಸ್ವಾಪಿಂಗ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಯಾವಾಗ ಲೋನ್ ತೊಗೊಂಡಿರುತ್ತಲ್ಲ ಆ ಒಂದು ಪರ್ಟಿಕ್ಯುಲರ್ ಕಂಟ್ರಿ ರಿಟರ್ನ್ ಕೊಡುವಾಗ ನಾರ್ಮಲಿ ಒಂದು ಡೊಮೆಸ್ಟಿಕ್ ಕರೆನ್ಸಿಯಿಂದ ಬೇರೆ ಕಂಟ್ರಿಗಳಿಗೆ ಅಥವಾ ಸಾಲವನ್ನು ಕೊಟ್ಟಿರುವಂಥ ಕಂಟ್ರಿಗಳಿಗೆ ರಿಟರ್ನ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕರೆನ್ಸಿ ಸ್ವಾಪ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ನೀವು ಇವತ್ತು ರಿವಿಷನ್ ಮಾಡಬೇಕಾಗುತ್ತೆ. ಹಾಗೂ ಇದ್ರ ಜೊತೆಗೆ ಇಂಡಿಯಾ ಹಾಗೂ ಶ್ರೀಲಂಕಾಗೆ ಸಂಬಂಧಪಟ್ಟಂತಹ ಏನೇನು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಇದೆಯಲ್ಲ, ಯಾವ ರೀತಿಯಾಗಿ ನಾವು ಸ್ಟ್ರಾಟಜಿಕ್ ಲೊಕೇಶನ್ಸನ್ನು ಶ್ರೀಲಂಕಾ ಜೊತೆ ಶೇರ್ ಮಾಡ್ತಾ ಇದ್ದೀವಿ, ಗಲ್ಫ್ ಆಫ್ ಮನ್ನಾರ್ ಇರ್ಬೋದು. ಸೊ ಈ ರೀತಿಯಾಗಿ ಸ್ಟ್ರಾಟಜಿಕ್ ಲೊಕೇಶನ್ಸನ್ನು ಇವತ್ತು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಜೊತೆಗೆ ಭಾರತ ಹಾಗೂ ಶ್ರೀಲಂಕಾದ ನಡುವೆ ಸಾಕಷ್ಟು ಇಶ್ಯೂಸ್ ನಡೀತಾ ಇದ್ದಾವೆ. ರೀಸೆಂಟಾಗಿ ಫಿಶರ್ಸ್ ಮೆನ್ ಕಿಲ್ಲಿಂಗ್ ಸಂಬಂಧಪಟ್ಟಂತೆ ಅಥವಾ ಫಿಶರ್ಸ್ ಮೆನ್ಗಳನ್ನು ಶ್ರೀಲಂಕಾ ಗೌರ್ಮೆಂಟ್ ಕ್ಯಾಪ್ಚರ್ ಆಗಿರೋದು. ಸೊ ಈ ರೀತಿಯಾದಂತಹ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಒಟ್ಟಾರೆಯಾಗಿ ಈ ಶ್ರೀಲಂಕಾ ಮತ್ತು ಇಂಡಿಯಾದ ರಿಲೇಷನ್ಸ್ ಏನಿದೆ ಅನ್ನೋದನ್ನು ನಾವು ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ಒಂದು ಸರ್ತಿ ಇವತ್ತು ರಿವಿಷನ್ ಮಾಡಬೇಕು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಫೈನಾನ್ಷಿಯಲ್ ರಿಲೇಷನ್ ಏನಿದೆ ಶ್ರೀಲಂಕಾ ಜೊತೆ ಅನ್ನೋದ್ರ ಬಗ್ಗೆ ನಾವು ಎಷ್ಟು ಸ್ಯಾಂಕ್ಷನ್ಸನ್ನು ಮಾಡಿದ್ದೀವಿ, ಸೊ ಇದರಿಂದ ಶ್ರೀಲಂಕಾಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಅಲ್ಲಿರುವಂಥ BOP ಕ್ರೈಸಿಸ್ಗೆ ಇವತ್ತು ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಭಾರತದ ಸರ್ಕಾರ ತನ್ನ ಒಂದು ಹಾತನ್ನು ಎಕ್ಸ್ಟೆಂಡ್ ಮಾಡಿದೆ, ಕ್ರೆಡಿಟನ್ನು ಕೊಟ್ಟಿದೆ ಅನ್ನೋವಂಥದ್ದನ್ನು ನೋಡ್ಬೋದು. ಜೊತೆಗೆ ಕರೆನ್ಸಿ ಸ್ವಾಪ್, ಇಷ್ಟು ನಮಗೆ ಎಕನಾಮಿಕ್ ರಿಲೇಷನ್ಸು ಸದ್ಯಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ಆರ್ಟಿಕಲಿಂದ ಗೊತ್ತಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಗ್ಲೋಬಲ್ ಡೆವಲಪ್ಮೆಂಟ್ಸ್ ಪೋಸ್ ರಿಸ್ಕ್ಸ್ ಟು ಎಕನಾಮಿ RBI ಅಫಿಷಿಯಲ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ RBI ಅಫಿಷಿಯಲ್ಸು ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಅನ್ಸೆಟಲ್ಡ್ ಕಂಡೀಷನ್ ಕ್ರಿಯೇಟ್ ಆಗಿದೆ. ಇದಕ್ಕೆ ಮೇಜರ್ ಆಗಿರುವಂಥ ಕಾರಣ ಒಂದು ಪ್ಯಾಂಡಮಿಕ್ಕಿಂದ ನಾವು ನೋಡ್ತಾ ಇದ್ವಿ. ಪ್ಯಾಂಡಮಿಕ್ಕಿಂದ ನಾವು ಇನ್ನೂ ರಿಕವರಿ ಆಗಿಲ್ಲ, ಬಟ್ ಸ್ಟಿಲ್ ಈ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಆಗ್ತಾ ಇದೆ. ಸೊ ವಾರ್ ನಡೀತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ಫೈನಾನ್ಷಿಯಲ್ ಮಾರ್ಕೆಟ್ಗೆ ಹಾರ್ಮ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಭಾರತದ ಒಂದು ಎಕನಾಮಿಕ್ ಗ್ರೋತನ್ನು ನಾವು ಕನ್ಸಿಡರ್ ಮಾಡಿದಾಗ ಪ್ರೋಗ್ರೆಸ್ ಆಗ್ತಾ ಇರುವಂಥ ಸಿಚುವೇಷನಲ್ಲಿ ಅಥವಾ ನಮ್ಮ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದು, ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಗ್ಯಾಸ್ ಪ್ರೈಸಸ್ ಇರ್ಬೋದು ಅಥವಾ ಅನ್ಸೆಟಲ್ ಫೈನಾನ್ಷಿಯಲ್ ಮಾರ್ಕೆಟ್ ಕಂಡೀಷನು ಸಹ ಇವತ್ತು ನಮಗೊಂದು ರಿಕವರಿ ಆಗೋದಕ್ಕೋಸ್ಕರನೂ ತೊಂದರೆಯನ್ನು ಉಂಟು ಮಾಡಿದೆ ಅನ್ನುವಂಥದ್ದನ್ನು, ಸೊ ಅಥವಾ ಕಂಪ್ಲೀಟಾಗಿ ಒಂದು ಇಂಪ್ಯಾಕ್ಟನ್ನು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು RBI ಅಫಿಷಿಯಲ್ಸ್ ಕೊಟ್ಟಿರುವಂಥ ಒಂದು ಓವರ್ ವ್ಯೂವನ್ನು ನಾವು ನೋಡ್ಬೋದು. ಸೊ ಇಲ್ಲಿ RBI ಈ ಒಂದು ಗ್ಲೋಬಲ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಅಥವಾ ಅನ್ಸೆಟಲ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸ್ಟ್ಯಾನ್ಸನ್ನು ತೊಗೊಂಡಿದ್ದಾರೆ. ಸೊ ಇನ್ಫ್ಲೇಷನ್ ಇವಾಗ ಹೆಚ್ಚಾಗ್ತಾ ಇದೆ, ಬಟ್ ಸ್ಟಿಲ್ ಇನ್ಫ್ಲೇಷನ್ಸ್ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ರೇಟ್ಗಳನ್ನು ಇವತ್ತು RBI ಆಲ್ಮೋಸ್ಟ್ ಅಕ್ಯುಮಿಡೇಟಿವ್ ಸ್ಟ್ಯಾನ್ಸನ್ನು ತೊಗೊಂಡಿದ್ದಾರೆ. ಹೆಚ್ಚು ಚೇಂಜಸನ್ನು ಮಾಡ್ತಾ ಇಲ್ಲ, ಅನ್ಚೇಂಜ್ಡ್ ಕಂಡೀಷನಲ್ಲೇ ಅವರು ಇಟ್ಟಿದ್ದಾರೆ ರೇಟನ್ನು. ಸೊ RBI ಒಂದು ಪಾಲಿಸಿ ಅನೌನ್ಸ್ಮೆಂಟಲ್ಲಿ ನಾವು ನೋಡ್ಬೋದು, ಈ ಒಂದು ಪ್ಯಾರಾಗ್ರಾಫಲ್ಲಿ ಅಬ್ಸರ್ವ್ ಮಾಡಿದರೆ ಇಂಟ್ರೆಸ್ಟ್ ರೇಟನ್ನು ಆಲ್ಮೋಸ್ಟ್ ಅನ್ಚೇಂಜ್ಡ್ ಕಂಡೀಷನ್ಸಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು. ಸೊ ನಾವು ಇವಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು ಅಂತಂದರೆ, ಜನರಲ್ ಆಗಿ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ RBI ಸಾಕಷ್ಟು ಪಾಲಿಸೀಸ್ಗಳನ್ನು ತಗೊಳುತ್ತೆ. ಸೊ ಮಾನಿಟರಿ ಪಾಲಿಸೀಸ್ ನಡಿನಲ್ಲಿ ಯಾವ ರೀತಿಯಾದಂಥ ಸ್ಟ್ಯಾನ್ಸಸ್ಗಳನ್ನು ತಗೊಳುತ್ತೆ ಅನ್ನೋದನ್ನು ನೀವು ಇವತ್ತು ರಿವಿಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ರೆಪೋ ರೇಟ್ಗಳನ್ನು ಚೇಂಜ್ ಮಾಡೋದ್ರ ಮುಖಾಂತರ, ರಿವರ್ಸ್ ರೆಪೋ ರೇಟ್ಗಳನ್ನು ಚೇಂಜ್ ಮಾಡೋದ್ರ ಮುಖಾಂತರ, ಒಂದು ವೇಳೆ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಯಾವ ರೀತಿಯಾದಂಥ ಚೇಂಜಸನ್ನು ಇವತ್ತು ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ಗಳನ್ನು ಕಡಿಮೆ ಮಾಡುತ್ತಾ ಅಥವಾ ಇಂಟ್ರೆಸ್ಟ್ ರೇಟ್ಗಳನ್ನು ಹೆಚ್ಚು ಮಾಡುತ್ತಾ ಅನ್ನುವಂಥದ್ದನ್ನು. ಇನ್ಫ್ಲೇಷನ್ ಅಂತಂದಾಗ ನಾರ್ಮಲಿ ಇವಾಗ ಮನಿ ಸಪ್ಲೈ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಪ್ರೈಸ್ ಜಾಸ್ತಿ ಇರುತ್ತೆ. ಇನ್ಫ್ಲೇಷನನ್ನು ಕರ್ಬ್ ಮಾಡುವಾಗ ನಾರ್ಮಲಿ ಇಂಟ್ರೆಸ್ಟ್ ರೇಟ್ಗಳನ್ನು ಸರ್ಕಾರ ಇವತ್ತು ಹೆಚ್ಚು ಮಾಡುತ್ತೆ. ಸೊ ಹೀಗಾಗಿ ಹೆಚ್ಚು ಮಾಡೋದ್ರಿಂದ ಮನಿ ಸಪ್ಲೈಯನ್ನು ಕಡಿಮೆ ಮಾಡೋದ್ರಿಂದ ಇನ್ಫ್ಲೇಷನ್ ಆಲ್ಮೋಸ್ಟ್ ಕರ್ಬ್ ಆಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ಇವತ್ತು ರಿವಿಷನ್ ಮಾಡಬೇಕು. ನಿಮ್ಮ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಇವತ್ತು ಮಾನಿಟರಿ ಪಾಲಿಸಿಯನ್ನು ಒಂದು ಸರ್ತಿ ನೀವು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ.
ಸೊ ಇನ್ ಜನರಲ್ ಆಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥದ್ದಂದರೆ ಗ್ಲೋಬಲ್ ಲೆವೆಲಲ್ಲಿರುವಂತಹ ಮಾರ್ಕೆಟಿಂಗ್ ಏನಿದೆಯಲ್ಲ, ಫೈನಾನ್ಷಿಯಲ್ ಮಾರ್ಕೆಟು ಇವತ್ತು ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಥವಾ ಡೊಮೆಸ್ಟಿಕ್ ಪ್ರೋಗ್ರೆಸ್ಗೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನಾವು ಪ್ಯಾಂಡಮಿಕ್ಕಿಂದ ರಿಕವರಿ ಆಗಿಲ್ಲ, ಅದರಲ್ಲೂ ಸಹ ಈ ಒಂದು ಆನ್ ಗೋಯಿಂಗ್ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಮತ್ತು ಎಕನಾಮಿಕ್ ಗ್ರೋತ್ಗೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಪಾಯಿಂಟ್ ಇರ್ಬೋದು. ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸಿಚುವೇಷನಲ್ಲೂ ಸಹ ಪಾಲಿಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಚೇಂಜಸನ್ನು ಮಾಡಿಲ್ಲ. ಇಂಟ್ರೆಸ್ಟ್ ರೇಟ್ ಇರ್ಬೋದು ಅಥವಾ ಲೆಂಡಿಂಗ್ ರೇಟ್ ಏನಿದೆಯಲ್ಲ ಅದನ್ನು ಅನ್ಚೇಂಜ್ಡ್ ಆಗಿಟ್ಟಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಡಿಫೆನ್ಸ್ ಪರ್ಸನೆಲ್ ಕ್ಯಾನ್ ಮೂವ್ ಹೈಕೋರ್ಟ್ಸ್ ಅಗೇನೆಸ್ಟ್ ಟ್ರಿಬ್ಯುನಲ್ ಆರ್ಡರ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಆ್ಯಂಡ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲನ್ನು ಸೆಟಪ್ ಮಾಡಿದಾರಲ್ಲ, ಸೊ ಇದರಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ ಅಂತಂದರೆ, ಇವಾಗ ಆರ್ಮ್ಡ್ ಫೋರ್ಸಸಲ್ಲಿ ಅಥವಾ ನೇವಿನಲ್ಲಿರ್ತಕ್ಕಂಥ ಅಥವಾ ಏರ್ ಫೋರ್ಸಸ್ನಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಪೆನ್ಷನ್ಗೆ ಸಂಬಂಧಪಟ್ಟಂತೆ, ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ರೀತಿಯಾದಂಥ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಅವರು ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲಲ್ಲಿ ಅಪ್ಲಿಕೇಶನ್ಸನ್ನು ಹಾಕಿರ್ತಾರೆ. ಈ ಒಂದು ಟ್ರಿಬ್ಯುನಲ್ಸ್ ಕೊಟ್ಟಿರುವಂತಹ ಒಂದು ಡಿಸಿಷನ್ಸನ್ನು ಇವತ್ತು ಅವರು ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ನೆಕ್ಸ್ಟ್ ಇವಾಗ ಹೈಕೋರ್ಟ್ಗೆ ಹೋಗ್ಬೋದು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವತ್ತು ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ಸು ಹೈಕೋರ್ಟಲ್ಲಿ ಚಾಲೆಂಜನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸನ್ನು ನೋಡೋದಾದರೆ, ಇವಾಗ ಹೈಕೋರ್ಟಲ್ಲಿ ಸಾಕಷ್ಟು ಕೇಸ್ಗಳು ಪೆಂಡೆನ್ಸಿ ಇದೆ ಅಲ್ವಾ. ಹೈಕೋರ್ಟಲ್ಲಿ ಸಾಕಷ್ಟು ಕೇಸ್ಗಳು ಪೆಂಡೆನ್ಸಿ ಇರೋದ್ರಿಂದ ನಾವು ಡೈರೆಕ್ಟಾಗಿ ಹೈಕೋರ್ಟಲ್ಲಿ ಪಿಟಿಷನ್ಸನ್ನು ಹಾಕಿದಾಗ ಮತ್ತು ಅಲ್ಲಿ ಏನಾಗುತ್ತೆ, ಅಗೇನ್ ಎಲ್ಲನೂ ಸಹ ಪೆಂಡೆನ್ಸಿ ಕಂಡೀಷನ್ಸಲ್ಲಿ ಬರ್ಬೋದು. ಸೊ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅವರು ಅಪ್ರೋಚ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಆರ್ಮ್ಡ್ ಫೋರ್ಸಸಲ್ಲಿರುವಂತಹ ಪರ್ಸನ್ಸ್ಗಳು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಭಿಪ್ರಾಯ, ಯಾವಾಗಲೂ ಒಂದು ಕೇಸನ್ನು ನಾವು ಸುಪ್ರೀಂ ಕೋರ್ಟ್ಗೆ ಒಯ್ತಾ ಇದ್ದೀವಿ ಅಂತಂದರೆ ಅದು ಜನರಲ್ ಪಬ್ಲಿಕ್ ಇಂಪಾರ್ಟೆನ್ಸನ್ನು ಹೊಂದಿರಬೇಕು. ಪಬ್ಲಿಕ್ಕಿಗೆ ಜನರಲ್ ಆಗಿ ಅದು ಹೆಲ್ಪ್ ಆಗುವಂಥ ಒಂದು ಕ್ವಶನ್ ಇದ್ದರೆ ಮಾತ್ರ ಆ ಕೇಸಸನ್ನು ನಾವು ಇವತ್ತು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಇವಾಗ ನಾವು ಪೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಇಲ್ಲಿರುವಂಥ ಡಿಸಿಷನ್ಸ್ಗಳು ಪ್ರಮೋಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದ್ದಾವೆ, ಇವನ್ನೆಲ್ಲನೂ ನಾವು ಸುಪ್ರೀಂ ಕೋರ್ಟಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಈ ಒಂದು ಕ್ವಶನ್ಸ್ ಏನಿದೆಯಲ್ಲ ಇದನ್ನು ನಾವು ಹೈಕೋರ್ಟ್ಗೆ ಒಯ್ಬೋದು ಅಥವಾ ಹೈಕೋರ್ಟ್ಗೆ ಪಿಟಿಷನ್ ಹಾಕುವಂಥದ್ದು ಅತಿ ಉತ್ತಮ ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಈ ಒಂದು ಆರ್ಟಿಕಲಲ್ಲಿ ನೋಡಬಹುದಾಗಿದೆ. ಸೊ ಒಟ್ಟಾರೆಯಾಗಿ ನಮಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ, ಇವಾಗ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ನಡಿನಲ್ಲಿ ಆರ್ಮ್ಡ್ ಫೋರ್ಸಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಟ್ರಿಬ್ಯುನಲ್ ಮುಖಾಂತರ ಸಾಲ್ವ್ ಮಾಡಲಾಗುತ್ತೆ. ಸೊ ಇವರು ಕೊಟ್ಟಿರುವಂತಹ ಒಂದು ಡಿಸಿಷನ್ಸನ್ನು ನಾವಿಲ್ಲಿ ರಿಪ್ರೈ ಮಾಡ್ಬೋದು ಅಥವಾ ಕೆಲವೊಂದಿಷ್ಟು ಸಮಯಕ್ಕೆ ನಾವು ಪೋಸ್ಟ್ಪೋನ್ ಮಾಡ್ಬೋದು, ಹೈಕೋರ್ಟ್ಗೆ ಪಿಟಿಷನ್ ಮಾಡ್ಬೋದು ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸಾಕು. ಹಾಗೂ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದರೆ, ಈ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ಸನ್ನು ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಆ್ಯಕ್ಟ್ 2004 ನಡಿನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿತ್ತು. ಯಾಕೆಂದರೆ ಲಾರ್ಜ್ ನಂಬರ್ ಆಫ್ ಕೇಸಸ್ಗಳು ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟ್ ಮುಂದೆ ಇವಾಗ ನಾವು ಈ ಒಂದು ಟ್ರಿಬ್ಯುನಲನ್ನು ಸೆಟಪ್ ಮಾಡಿದ್ದೀವಿ. ಅಗೇನ್ ಇವಾಗ ಟ್ರಿಬ್ಯುನಲ್ ಕೊಟ್ಟಿರುವಂಥ ಒಂದು ಡಿಸಿಷನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಮತ್ತೆ ಹೈಕೋರ್ಟ್ಗೆ ಹೋಗೋದ್ರಿಂದ ಪೆಂಡೆನ್ಸಿ ಅಗೇನ್ ಕ್ರಿಯೇಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕು ಅನ್ನುವಂಥ ಒಂದು ಸಜೆಷನ್. ಸುಪ್ರೀಂ ಕೋರ್ಟ್ಗೆ ನಾರ್ಮಲಿ ಅಪ್ರೋಚ್ ಆಗಬೇಕು ಅಂತಂದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಕೇಸನ್ನು ಒಯ್ಬೇಕಂತಂದರೆ ಆ ಒಂದು ಕ್ವಶನ್ ಇವತ್ತು ಪಬ್ಲಿಕ್ ಇಂಪಾರ್ಟೆನ್ಸ್ ಅಂತ ಅನ್ನುವಂಥದ್ದನ್ನು ಸಾಲಿಡ್ ಆಗಿ ರಿಫ್ಲೆಕ್ಟ್ ಮಾಡ್ತಾ ಇದ್ದರೆ ಮಾತ್ರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲಾಗಿದೆ ಅನ್ನೋದನ್ನು ನಾವು ಈ ಮೊದಲು ನೋಡಿದ್ವಿ. ಸೊ ಇನ್ ಜನರಲ್ ಆಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ನ ಒಂದು ಫಂಕ್ಷನ್ ಯಾವ ರೀತಿಯಾಗಿರುತ್ತೆ, ಒಂದು ವೇಳೆ ಇವರು ಕೊಟ್ಟಿರುವಂಥ ಜಜ್ಮೆಂಟ್ಗೆ ವಿರುದ್ಧವಾಗಿ ಹೈಕೋರ್ಟ್ಗೆ ಅಪ್ರೋಚ್ ಆಗ್ಬೋದಾ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಸ್, ಹೈಕೋರ್ಟ್ಗೆ ಇವತ್ತು ಆರ್ಮ್ಡ್ ಫೋರ್ಸಸ್ ಸಹ ಟ್ರಿಬ್ಯುನಲ್ ಕೊಟ್ಟಿರುವಂಥ ಒಂದು ಜಜ್ಮೆಂಟಿಂದ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್, ಬ್ಯಾಟ್ಸ್ ಬೆನಿಫಿಷಿಯಲ್ ಡಿಸ್ಪೈಟ್ ಲೇಟೆಂಟ್ ಝೋನೋಟಿಕ್ ರಿಸ್ಕ್. ಈ ಒಂದು ಆರ್ಟಿಕಲ್ನ ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬೇಸಿಕಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 2 ನಡಿನಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಮತ್ತು ಮ್ಯಾನ್ ಆ್ಯಂಡ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ನಡಿನಲ್ಲೂ ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಬ್ಯಾಟ್ ಸ್ಪೀಷೀಸು ಯಾವ ರೀತಿಯಾಗಿ ಇವತ್ತು ಝೋನೋಟಿಕ್ ರಿಸ್ಕನ್ನು ತರೋದ್ರ ಜೊತೆಗೆ ಬೇರೆ ಹೆಲ್ಪನ್ನು ಮಾಡ್ತಾ ಇದೆ, ನೇಚರ್ಗೆ ಯಾವ ರೀತಿಯಾದಂಥ ಸಪೋರ್ಟನ್ನು ಇದು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓವರಾಲ್ ಆಗಿ ಈ ಒಂದು ಆರ್ಟಿಕಲನ್ನು ನೋಡೋದಾದರೆ, ಇವಾಗ ಪ್ಯಾಂಡಮಿಕ್ನ ಸಿಚುವೇಶನ್ ನಡಿನಲ್ಲಿ ಅಥವಾ ಈ ಒಂದು ಕೊರೋನಾ ವೈರಸ್ ಸ್ಪ್ರೆಡ್ ಆದಾಗ ನಾವು ಸಾಕಷ್ಟು ನ್ಯೂಸನ್ನು ನೋಡಿದ್ವಿ. ಸೊ ಬ್ಯಾಟಿಂದ ಈ ಒಂದು ಇಶ್ಯೂ ಬಂದಿದೆ ಅಂತ, ಆವಾಗ ಬ್ಯಾಟ್ ಮೇಲೆ ಯಾವ ರೀತಿಯಾದಂಥ ಡಿಸೀಸನ್ನು ಇದು ಸ್ಪ್ರೆಡ್ ಮಾಡುತ್ತೆ ಅನ್ನುವಂಥ ರಿಸರ್ಚನ್ನು ಸ್ಟಾರ್ಟ್ ಮಾಡಿದರು. ಆ ಒಂದು ರಿಸರ್ಚ್ನ ಒಂದು ರಿಫ್ಲೆಕ್ಷನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜನರಲ್ ಆಗಿ ಇವತ್ತು ಫ್ರೂಟ್ ಬ್ಯಾಟ್ಸ್ಗಳು ಝೋನೋಟಿಕ್ ರಿಸ್ಕನ್ನು ತರೋದ್ರ ಜೊತೆಗೆ ಬನಾನಾ,
ಅರೇಕ, ಕ್ಯಾಶ್ಯೂಸ್ ಅಥವಾ ಸಾಕಷ್ಟು ಫ್ರೂಟ್ ಕ್ರಾಪ್ಸ್ಗಳ ಒಂದು ಸೀಡ್ಸ್ ಏನಿರುತ್ತಲ್ಲ, ಆ ಒಂದು ಸೀಡ್ಸನ್ನು ಬೇರೆ ಒಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಆಗುತ್ತೆ. ಅಥವಾ ಅಗ್ರೋ ಫಾರೆಸ್ಟ್ರಿಗೆ ಇದು ಸಾಕಷ್ಟು ಲೆವೆಲಲ್ಲಿ, ಸೊ ಮಾಸ್ ಲೆವೆಲಲ್ಲಿ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು, ಹಾಗೂ ಇದು ಇವತ್ತು ಸಿಗ್ನಿಫಿಕೆಂಟ್ ಅಮೌಂಟಲ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್ಗಳ ಒಂದು ಸೀಡನ್ನು ಡಿಸ್ಪೋಸಲ್ ಮಾಡೋದ್ರ ಮುಖಾಂತರ ಇವತ್ತು ಎಕೋಸಿಸ್ಟಮ್ಗೆ ಇಂಪಾರ್ಟೆಂಟ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಇವಾಗ ಎಡಿಷ್ನಲ್ ಆಗಿ ಝೋನೋಟಿಕ್ ರಿಸ್ಕ್ ಅಂದರೆ ಏನು ಅಥವಾ ಝೋನೋಟಿಕ್ ಡಿಸೀಸಸ್ ಅಂದರೆ ಏನು ಅಂತ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಇವಾಗ ಪ್ಯಾಂಡಮಿಕ್ನಿಂದಾಗಿ ಪ್ರತಿಯೊಬ್ಬರಿಗೂ ಝೋನೋಟಿಕ್ ಡಿಸೀಸಸ್ ಅಂದರೆ ಏನು ಅಂತ ಅವೇರ್ನೆಸ್ ಬಂದಿದೆ. ಸೊ ಇನ್ ಜನರಲ್ ಆಗಿ ಇದ್ರ ಬಗ್ಗೆ ನಾವು ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳೋದಾದರೆ, ಝೋನೋಸಿಸ್ ಅನ್ನುವಂತಹ ಟರ್ಮನ್ನು ರುಡಾಲ್ಫ್ ವಿರ್ಕೋ ಅವರು 1880ನಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಒಂದು ಡಿಸೀಸಸನ್ನು ನೇಚರಲ್ಲಿ ಮನುಷ್ಯ ಮತ್ತು ಆ್ಯನಿಮಲ್ಗಳು ಶೇರ್ ಮಾಡ್ತಾವಲ್ಲ, ಆ ಒಂದು ಕಂಡೀಷನ್ಗೆ ಇವತ್ತು ಝೋನೋಸಿಸ್ ಅಂತ ಕರಿತಿದ್ರು. 1959ನಲ್ಲಿ WHO ಝೋನೋಸಿಸ್ಗೆ ಸಂಬಂಧಪಟ್ಟಂತೆ ಅಥವಾ ಝೋನೋಟಿಕ್ ಡಿಸೀಸಸನ್ನು ಪ್ರಾಪರಾಗಿ ಒಂದು ಡೆಫಿನೇಷನ್ನ ಕೊಡ್ತಾರೆ. ನ್ಯಾಚುರಲ್ ಆಗಿ ಇವತ್ತು ವರ್ಟಿಬ್ರೇಟ್ ಆ್ಯನಿಮಲ್ಸ್ಗಳ ಮುಖಾಂತರ ಮನುಷ್ಯನಿಗೆ ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ವರ್ಟಿಬ್ರೇಟ್ಸ್ ಅಂತಂದರೆ ಕಶೇರುಕ ಪ್ರಾಣಿಗಳು. ಸೊ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ನಾವು ಎರಡು ರೀತಿಯಾದಂಥ ಸಪ್ರೇಷನನ್ನು ನೋಡ್ತಾ ಇದ್ದೀವಿ, ವರ್ಟಿಬ್ರೇಟ್ಸ್ ಮತ್ತು ಇನ್ವರ್ಟಿಬ್ರೇಟ್ಸ್ ಅನ್ನುವಂಥದ್ದನ್ನು. ಸೊ ಇವತ್ತು ವರ್ಟಿಬ್ರೇಟ್ ಆ್ಯನಿಮಲ್ಗಳ ಮುಖಾಂತರ ಇವತ್ತು ಮ್ಯಾನ್ಗೆ ಏನು ಡಿಸೀಸ್ಗಳು ಟ್ರಾನ್ಸ್ಮಿಷನ್ ಆಗ್ತಾ ಇದ್ದಾವಲ್ಲ, ಸೊ ಆ ಒಂದು ಕಂಡೀಷನನ್ನು ನಾವು ಇವತ್ತು ಝೋನೋಟಿಕ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ನಾವು ಬ್ಯಾಟ್ ನೋಡ್ತಿರ್ಬೋದು ಅಥವಾ ಪಿಗ್ ಇರ್ಬೋದು. ಡೊಮೆಸ್ಟಿಕೇಶನ್ ಮಾಡ್ತಕ್ಕಂಥ ಸಾಕಷ್ಟು ಎನಿಮಲ್ಸ್ಗಳನ್ನು ನೋಡ್ಬೋದು. ಇವಾಗ ಡೊಮೆಸ್ಟಿಕೇಶನ್ ಮಾಡುವಾಗ ನಾವು ಸಾಕಷ್ಟು ಎನಿಮಲ್ ನಡಿನಲ್ಲಿ ಇವಾಗ ಡಾಗನ್ನು ಮಾಡ್ತಾ ಇದ್ವಿ. ಡಾಗಿಂದ ಇವತ್ತು ವೈರಸ್ಸು ಸ್ಪ್ರೆಡ್ ಆದಾಗ ಅದು ಮನುಷ್ಯನಿಗೂ ಸಹ ಟ್ರಾನ್ಸ್ಮಿಷನ್ ಆಗ್ಬೋದು. ಸೊ ಇವಾಗ ಝೋನೋಸಿಸ್ ಡಿಸೀಸಸ್ನಲ್ಲಿ ಈ ಒಂದು ಪರ್ಟಿಕ್ಯುಲರ್ ವರ್ಟಿಬ್ರೇಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಲ್ಲ, ಅಥವಾ ಇದು ಹೋಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ ಒಂದು ಹೋಸ್ಟ್ ಏನಿದೆಯಲ್ಲ, ಇವತ್ತು ಒಂದು ಬ್ಯಾಕ್ಟೀರಿಯಾನ ಕ್ಯಾರಿ ಮಾಡ್ಬೋದು ಅಥವಾ ವೈರಸ್ಸನ್ನು ಕ್ಯಾರಿ ಮಾಡ್ಬೋದು. ಪರ್ಟಿಕ್ಯುಲರ್ ಪ್ಯಾರಾಸೈಟಿಕನ್ನು ಟೋಟಲ್ ಆಗಿ ಒಂದು ಡಿಸೀಸ್ ಕಾಸ್ ಮಾಡ್ತಕ್ಕಂಥ ಏಜೆಂಟನ್ನು ಕ್ಯಾರಿ ಮಾಡೋದ್ರ ಮುಖಾಂತರ ಇದು ಮನುಷ್ಯನಿಗೆ ಟ್ರಾನ್ಸ್ಮಿಷನ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕೆಲವೊಂದಿಷ್ಟು ಆ್ಯನಿಮಲ್ಸ್ಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಇಂಟರ್ನ್ಯಾಷನಲ್ ಆ್ಯನಿಮಲ್ಸ್ ಟ್ರೇಡನ್ನು ಮಾಡ್ತಾ ಇದ್ದೀವಿ ಅಥವಾ ಆ್ಯನಿಮಲ್ ಪ್ರೊಡಕ್ಟ್ ಟ್ರೇಡ್ಸ್ ಮಾಡ್ತಾ ಇದ್ದೀವಿ ಅಂತಂದಾಗ, ಇವಾಗ ಪರ್ಟಿಕ್ಯುಲರ್ ಮೀಟನ್ನು ನಾವು ಬೇರೆ ಕಂಟ್ರಿಗೆ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದೀವಿ ಅಂತಂದಾಗ ಆ ಒಂದು ಮೀಟಲ್ಲಿ ಇವತ್ತೇನಾದರೂ ವೈರಲ್ ಇನ್ಫೆಕ್ಷನ್ ಇತ್ತಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫುಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಹೆಲ್ತ್ ಕನ್ಸರ್ನನ್ನು ನಾವು ನೋಡಿದಾಗ ಇದು ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಕಂಡೀಷನ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಜನರಲ್ ಆಗಿ ಝೋನೋಟಿಕ್ ಟ್ರಾನ್ಸ್ಮಿಷನ್ಸ್ ಯಾವ ರೀತಿಯಾದಂಥ ಕಂಡೀಷನ್ಸ್ಗಳಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೊಳೋದಾದರೆ, ಒಂದು ಎಕನಾಮಿಕ್ ಫಾರ್ಮಿಂಗ್ ಮಾಡುವಾಗ ಅಥವಾ ಇವಾಗ ಅಗ್ರಿಕಲ್ಚರ್ ಅಲೈಡ್ ಆ್ಯಕ್ಟಿವಿಟೀಸನ್ನು ನೋಡ್ತಾ ಇದ್ದೀವಿ. ಪೋಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಅಪಿಕಲ್ಚರ್ ಇರ್ಬೋದು, ಅಥವಾ ಫಿಶಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಫಿಶ್ರೀಸ್ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಆ್ಯನಿಮಲ್ಸನ್ನು ಡೊಮೆಸ್ಟಿಕೇಶನ್ ಎಕನಾಮಿಕ್ ಪರ್ಪಸಲ್ಲಿ ಮಾಡುವಾಗ, ಅಥವಾ ಇವಾಗ ಪೆಟ್ಸ್ಗಳು ಮನೆಯಲ್ಲಿ ಜಾಸ್ತಿ ಆಗಿರ್ತವೆ ಅಥವಾ ಆ್ಯನಿಮಲ್ ಡೊಮೆಸ್ಟಿಕೇಶನ್ ಮಾಡೋದ್ರಲ್ಲಿ, ಇನ್ನು ಕೆಲವೊಂದಿಷ್ಟು ಗೇಮ್ಸಲ್ಲಿ ಆ್ಯನಿಮಲನ್ನು ಕನ್ಸ್ಯೂಮ್ ಮಾಡೋದಾಗಲಿ, ಇನ್ನು ನಾವು ರಿಸರ್ಚ್ನಲ್ಲಿ ಹೋದಾಗ ಅಥವಾ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂಥ ರಿಸರ್ಚನ್ನು ನೋಡಿದಾಗ ಸಾಕಷ್ಟು ಆ್ಯನಿಮಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇರುತ್ತೆ. ಸೊ ಈ ಒಂದು ಸಿಚುವೇಷನ್ನಲ್ಲಿ ನಾವು ಆ್ಯನಿಮಲ್ ಮತ್ತು ಮ್ಯಾನ್ನ ಕಾಂಟ್ಯಾಕ್ಟ್ ಆಗಿರುತ್ತೆ. ಸೊ ಈ ಕಂಡೀಷನಲ್ಲಿ ನಾವು ಡಿಸೀಸು ಸ್ಪ್ರೆಡ್ ಆಗಿರೋದನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ ಮನುಷ್ಯ ಬದುಕ್ತಕ್ಕಂಥ ಏರಿಯಾ ನಡಿನಲ್ಲಿ ಇವತ್ತು ಆ್ಯನಿಮಲ್ಸ್ಗಳ ಒಂದು ಆ್ಯಕ್ಟಿವಿಟೀಸು ಜಾಸ್ತಿ ಆಗಿರೋದ್ರಿಂದ ಒಂದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ಬೋದು ಅಥವಾ ಕೆಲವೊಂದಿಷ್ಟು ಇಂಡೈರೆಕ್ಟ್ ಕಾಂಟ್ಯಾಕ್ಟನ್ನು ಆಗಿರ್ಬೋದು. ಅಥವಾ ಆ ಪರ್ಟಿಕ್ಯುಲರ್ ಡಿಸೀಸ್ಡ್ ಆ್ಯನಿಮಲ್ ಏನಿರುತ್ತಲ್ಲ ಅದು ರೋಮ್ ಆಗಿರೋದ್ರಿಂದ ಮನುಷ್ಯ ಮತ್ತೆ ಆ ಒಂದು ಪ್ಲೇಸಲ್ಲಿ ಕಾಂಟ್ಯಾಕ್ಟನ್ನು ಬೆಳೆಸಿದಾಗ ಇವತ್ತು ಮನುಷ್ಯನಿಗೆ ಇನ್ಫೆಕ್ಷಿಯಸ್ ಏಜೆಂಟ್ ಏನಿದೆಯಲ್ಲ ಅಥವಾ ಡಿಸೀಸಸನ್ನು ಕಾಸ್ ಮಾಡ್ತಕ್ಕಂಥ ಏಜೆಂಟು ಟ್ರಾನ್ಸ್ಮಿಟ್ ಆಗಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಝೋನೋಟಿಕ್ ರಿಸ್ಕ್ ಅಂತಂದರೆ ಇವತ್ತು ಇನ್ವರ್ಟಿಬ್ರೇಟ್ ಆ್ಯನಿಮಲಿಂದ ಇವತ್ತು ಮನುಷ್ಯನಿಗೆ ಹರಡ್ತಕ್ಕಂಥ ಡಿಸೀಸಸ್ಗಳು ಅನ್ನುವಂಥದ್ದು. ಹಾಗೂ ಈ ಒಂದು ಆರ್ಟಿಕಲಲ್ಲಿ ಇವತ್ತು ಬ್ಯಾಟ್ಸ್ಗಳು ಸಹ ಪಾಲಿನೇಷನ್ಸ್ಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಇರಲಿ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಇವಾಗ ಪಾಲಿನೇಷನ್ಸಲ್ಲಿ ನಾವು ಯಾವ ರೀತಿಯಾಗಿ ಏಜೆಂಟ್ಗಳು ಅದನ್ನು ಟ್ರಾನ್ಸ್ಮಿಷನ್ ಮಾಡುತ್ತಲ್ಲ ಪೋಲನ್ ಗ್ರೇನ್ಸ್ಗಳನ್ನು, ಅದರ ಮೇಲೆ ಕೆಲವೊಂದಿಷ್ಟು ಟರ್ಮಿನಾಲಜೀಸ್ಗಳನ್ನು ಯೂಸ್ ಮಾಡೋದು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಿಂಡಿಂದ ಪಾಲಿನೇಷನ್ ಆಗ್ತಾ ಇದೆ ಅಂತಂದರೆ ಅದನ್ನು ಎನಿಮೋಫಿಲಿ ಅಂತ ಕರಿತಾ ಇದ್ದೀವಿ. ವಾಟರಿಂದ ಆದರೆ ಅದಕ್ಕೆ ಹೈಡ್ರೋಫಿಲಿ ಅಂತ ಕರಿತಾ ಇದ್ದೀವಿ. ಸೊ ನಿಮಗೆ ಇಲ್ಲಿ ಕ್ವಶನ್ ಅಂತಂದರೆ, ಇವಾಗ ಬ್ಯಾಟ್ನ ಮುಖಾಂತರ ಪಾಲಿನೇಷನ್ ಆಗೋದನ್ನು ನೋಡ್ತಾ ಇದ್ದೀವಲ್ಲ, ಸೊ ಅದಕ್ಕಿರುವಂಥ ಟರ್ಮಿನಾಲಜಿ ಏನನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಕೌಂಟ್ ಅಗ್ರಿಗೇಟರ್ ಸಿಸ್ಟಮ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ 2 ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.
ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.